ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಬೆಳಿಗ್ಗೆ ಅಡಾನಿದು ಸ್ಟಾಕ್ಗಳೆಲ್ಲ 10% ಕ್ರ್ಯಾಶ್ ಅದು ನೋಡ್ರಿ. ವೀಕ್ಷಕರೇ, ಅಡಾನಿ ಸ್ಟಾಕ್ಗಳಿಗೆ ಈ ಥರ ಬೀಳಾಕ್ ಮೇನ್ ರೀಸನ್ ಏನಂತ ನಾ ಬೆಳಗ್ಗೆ ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋ ನೋಡಿರ್ಕ್ಲೇ ಇದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ, ಆ ವಿಡಿಯೋನ ಹೋಗಿ ನೋಡ್ರಿ. ಅದ್ರಲ್ಲಿ ನಿಮಗೆ ಅಡಾನಿ ಸ್ಟಾಕ್ಗಳು ಯಾಕೆ ಈ ಥರ ಬಿದ್ದು ಅಂತ ಕ್ಲಿಯರ್ ಡೀಟೇಲ್ದಾಗ ಸರಳ ಭಾಷೆನಾಗ ಗೊತ್ತಾಗ್ಬಿಡ್ತೈತಿ. ವೀಕ್ಷಕರೇ, ಈಗಿನ ಈ ವಿಡಿಯೋನಾಗ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಅಡಾನಿ ಅವ್ರದ ಇದ್ರ ಮ್ಯಾಗ ಏನು ರಿಪ್ಲೈ ಬಂದೈತೆ ಅಂತ ತಿಳ್ಕೊಳ್ಳೋಣ, ಮತ್ತು ಅಡಾನಿ ಸ್ಟಾಕ್ಗಳಿಗೆ ಬಾಯ್ ಮಾಡಬೇಕು ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾನು ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ. ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ. ನಾವು ಮೊದಲ ಅಡಾನಿ ಅವ್ರ ಕಡೆಯಿಂದ ಏನು ರಿಪ್ಲೈ ಬಂದೈತೆ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಅಡಾನಿ ಗ್ರೂಪ್ ಕಡೆಯಿಂದ ಇದು ರಿಪ್ಲೈ ಬಂದೈತಿ. ನೋಡ್ಬೋದು ಇವ್ರದ್ದು ಒಂದೇದು ಏನಂತಂದ್ರೆ ವೀಕ್ಷಕರೇ ಪಾಯಿಂಟ್, ಆರೋಪಗಳನ್ನ ದೃಢವಾಗಿ ನಿರಾಕರಿಸಿದ್ದಾರೆ ಇವೆಲ್ಲ ಸುಳ್ಳು ಆರೋಪಗಳು ಅಂತ ಹೇಳ್ಯಾರ ಅಡಾನಿ ಗ್ರೂಪ್ ಅವ್ರ ಕಡೆಯಿಂದ ರಿಪ್ಲೈನಾಗ. ಮತ್ ವೀಕ್ಷಕರ, ಎರಡನೇದು ಏನಂತಂದ್ರ ಈ ಆರೋಪಗಳು ಏನೇನ್ ಮಾಡ್ಯಾರಲ್ಲ ರೀ, ಇವು ಸಾಬೀತಾಗುವವರೆಗಿದ ಆರೋಪಿ ಅಂತ ಹೇಳಕ್ ಬರಂಗಿಲ್ಲ ನಾವು. ನೋಡ್ಬೋದು ವೀಕ್ಷಕರೇ, ಇದು ಪಾಯಿಂಟ್, ಆರೋಪಿಗಳು ತಪ್ಪಿತಸ್ಥರು ಎಂದು ಸಾಬೀತಾಗುವವರೆಗೆ ನಿರ್ಧಾರಕ್ಕೆ ಬರುವುದಿಲ್ಲ. ಕೋರ್ಟ್ ಯಾವಾಗನು ವೀಕ್ಷಕರೇ ನಿಮ್ಗೆ ಗುರ್ತೈತಿ ಕೋರ್ಟ್ ಹೆಂಗೆ ಕೆಲಸ ಮಾಡ್ತೈತಂತ. ಈಗ ಯಾರ ಮ್ಯಾಗ್ರೆ ಆರೋಪವನ್ನ ಹಾಕಿದ್ದು ಅಂತಂದ್ರ ಅದು ಸಾಬೀತಾಗುವವರೆಗೆ ಅವಂಗ ಆರೋಪಿ ಅನ್ನಕ ಬರಂಗಿಲ್ಲ. ನಾನು ವೀಕ್ಷಕರೇ ಇನ್ನ ಸಾಬೀತಾಗಿಲ್ಲ, ನಾವ್ ಇನ್ನ ಈ ತರ ಮಾಡಿಲ್ಲ, ಬರೀ ಕೋರ್ಟ್ ಹೇಳೈತಿ ಅಂತ ಇದೊಂದ ರಿಪ್ಲೈ ಮಾಡ್ಯಾರ ಅಡಾನಿ ಅವ್ರ. ಮತ್ ವೀಕ್ಷಕರೇ, ಮೂರನೇದು ಏನಂತಂದ್ರ ಇದು ನೋಡ್ಬೋದು ನೀವು, ಅಡಾನಿ ಗ್ರೂಪ್ ನಮ್ಮದ ಎಲ್ಲಾ ಕಾನೂನು ಚೌಕಟ್ನಾಗ ಕೆಲಸ ಮಾಡ್ತೈತಿ. ಯಾವ ಇನ್ವೆಸ್ಟರ್ಸ್ಗಾಗ್ಲಿ ಮತ್ತ ಸಿಬ್ಬಂದಿಗಳಿಗಾಗಿ ಖಾತ್ರಿ ಪಡಿಸ್ತೇವಿ ನಾವ ಯಾವಾಗನು ಯಾರಿಗೂ ಮೋಸ ಮಾಡಂಗಿಲ್ಲ. ನೋಡ್ಬೋದ, ನಾವು ಕಾನೂನು ಪಾಲಿಸುವ ಸಂಸ್ಥೆಯಾಗಿದ್ದು ಎಲ್ಲಾ ಕಾನೂನುಗಳೊಂದಿಗೆ ಪೂರ್ಣ ಸಂಕುಚಿತವಾಗಿದ್ದೇವೆ ಎಂದು ಪ್ರತಿನಿಧಿ ಹೇಳಿದರು. ತಿಳಿದ್ರಿ ವೀಕ್ಷಕರೇ, ಎಲ್ಲಾ ಕಾನೂನಿನಾಗ ನಾವು ಕೆಲಸ ಮಾಡೇವಿ. ನೋಡ್ಬೋದ ವೀಕ್ಷಕರೇ, ಇದೊಂದೇ ದೊಡ್ಡ ಹೇಳಿಕೆ ಕೊಟ್ಟಾರ. ನಾವೇನು ಮೋಸ ಮಾಡಿಲ್ಲ, ಎಲ್ಲ ಕಾನೂನು ಇದ್ರಾಗನೆ ಕೆಲಸ ಮಾಡ್ತೇವಿ ಅಂತ ಇನ್ವೆಸ್ಟರ್ಸ್ಗ ಮತ್ತು ಅಲ್ಲಿ ಕೆಲಸ ಮಾಡೋರು ಸಿಬ್ಬಂದಿಗಳಿಗೆ ಹೇಳ್ಯಾರ. ಇದು ವೀಕ್ಷಕರೇ ಅಡಾನಿ ಅವ್ರದ ಪಾಯಿಂಟ್ ನಿಮ್ ತಲೆಯಾಗಿರ್ಬೇಕಾ. ಅದರಲ್ಲಿ ಸ್ವಲ್ಪ ಅಡಾನಿ ಪೋರ್ಟ್ ಸ್ಟಾಕ್ ರಿಕವರ್ ಆತ್ ವೀಕ್ಷಕರೇ, 20% ಸುಮಾರು ಬಿದ್ದಿತ್ತು ಅಡಾನಿ ಪೋರ್ಟ್ಸ್. ಅಂದ್ರೂ ಈಗ ನೋಡ್ಬೋದು ಎಷ್ಟು ಬಿದ್ದೈತೆ ಅಂತಂದ್ರೆ ಅಡಾನಿ ಪೋರ್ಟ್ಸ್ 13% ಹೆಚ್ಚು ಬಿದ್ದೈತೆ, ಅಂದ್ರೆ ಸ್ವಲ್ಪ ರಿಕವರ್ ಆತ. ಬಟ್ ವೀಕ್ಷಕರೇ ನೋಡ್ಬೋದು ಮೇನ್ ಎಲಿಗೇಷನ್ ಅಡಾನಿ ಗ್ರೀನ್ ಮೇ ಇದಾವ. ಅಡಾನಿ ಗ್ರೀನ್ ನೋಡ್ಬೋದು ಭಾಳ ಬಿದ್ದೈತಿ. ತಿಳಿತ್ರಿ ವೀಕ್ಷಕರೇ ಇವ ಅಡಾನಿ ಅವ್ರ ರಿಪ್ಲೈ ಇತ್ತು. ಈಗ ನಾವು ಅಡಾನಿ ಸ್ಟಾಕ್ ಬಾಯ್ ಮಾಡಬೇಕು ಬೇಡ ಅಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಈಗ ಇದ ಪೂರಾ ಎಲ್ಲಾ ಕೇಸ್ ಕೋರ್ಟ್ನಾಗ ಹೋಗೈತಿ. ನಾನು ಈಗ ಅಡಾನಿ ಅವ್ರದನ್ನು ವಕೀಲ ಇಡವ್ರ ಅಡಾನಿ ಅವ್ರ. ಮತ್ ವೀಕ್ಷಕರೇ, ಆ ಕಡೆಯಿಂದ ಯಾವ ಪಾರ್ಟಿ ಇರ್ತೈತೆ ಅವ್ರನ್ನು ವಕೀಲ ಇಡ್ತಾರ. ಈಗ ಅಡಾನಿದು ವಕೀಲ ಅವ್ರ ಮೇಲೆ ಆರೋಪ ಮಾಡಾರ, ಅವ್ರ ವಕೀಲ ಅಡಾನಿ ಅವ್ರ ಮೇಲೆ ಆರೋಪವನ್ನ ಹಾಕವ್ರ. ಅದ್ರಲ್ಲಿ ಏನಾಗ್ತೈತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ವೈಟಾಲಿಟಿ ಹೆಚ್ಚಾಗ್ತೈತಿ. ಒಮ್ಮೆ ಅಡಾನಿ ಅವ್ರದ್ದು ಏನ್ರಿ ಗುಡ್ ನ್ಯೂಸ್ ಬಂತಂದ್ರೆ ಸ್ಟಾಕ್ ಒಮ್ಮೆ ಇರ್ತೈತಿ. ಆ ಸೈಡ್ ವಕೀಲ ಏನ್ರಿ ಅಡಾನಿ ಅವ್ರ ಮ್ಯಾಗ ದೊಡ್ಡ ಆರೋಪವನ್ನ ಹಚ್ಚಿದಂದ್ರ ಮತ್ತ ಅಡಾನಿದು ಸ್ಟಾಕ್ ಕೆಳಗೆ ಬರ್ತೈತಿ. ನಾವೊಬ್ರು ರಿಟೇಲ್ ಇನ್ವೆಸ್ಟರ್ ಇದ್ದೇವಲ್ಲ ರೀ, ರಿಟೇಲ್ ಇನ್ವೆಸ್ಟರ್ ಇದ್ದೇವ ಅಂತಂದ್ರೆ ವೀಕ್ಷಕರೇ ನಮಗ ಡೈಲಿ ಇಮಿಡಿಯೇಟ್ಲಿ ನ್ಯೂಸ್ಗಳನ್ನ ಟ್ರ್ಯಾಕ್ ಮಾಡಕ್ ಆಗಂಗಿಲ್ಲ ಏನಾತಿ ಕೇಸ್ ಬಗ್ಗೆ ಅಂತ. ನೀವು ಈ ಸ್ಟಾಕ್ಗಳಿಂದ ದೂರ ಇರೋದನ್ನ ಬೆಸ್ಟ್ ಅನಿಸ್ತೈತಿ. ಯಾಕಂತಂದ್ರೆ ಒಮ್ಮೆ ಇರೋದು ಒಮ್ಮೆ ಬೀಳೋದು ಆಗ್ತೈತಿ. ಭಾಳ ವೈಟಾಲಿಟಿ ಆಗ್ತೈತಿ, ನ್ಯೂಸ್ ಮ್ಯಾಗ ಈಗ ಮೂವ್ಮೆಂಟ್ ಕೊಡ್ತೈತಿ, ರಿಯಾಕ್ಟ್ ಮಾಡ್ತೈತಿ ಸ್ಟಾಕ್ಗಳ. ವೀಕ್ಷಕರೇ ಇವು ಸ್ಟಾಕ್ಗಳಿಂದ ಈಗ ಸದ್ಯ ದೂರನೇ ಇರಿ, ಯಾವ ಟ್ರೇಡಿಂಗ್ ಅನ್ನ ಮಾಡಬೇಡ್ರಿ. ಮತ್ತು ವೀಕ್ಷಕರೇ ಹೊಸ ಇನ್ವೆಸ್ಟ್ಮೆಂಟ್ ಇದ್ರಾಗ ಮಾಡಕನ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಮ್ಮೆ ಮ್ಯಾಗ್ ಹೋಗ್ತೈತಿ. ಏನ್ರಿ ವೀಕ್ಷಕರೇ, ಅಡಾನಿ ಗ್ರೀನ್ ಎನರ್ಜಿದು ಸ್ಟಾಕ್ ಏನ್ರಿ ಭಾಳ ಬಿತ್ತಂತಂದ್ರೆ ಅವಾಗ ನಾ ಬೇಕಾದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದ್ರ ಬಗ್ಗೆನೂ ನಾವು ವಿಡಿಯೋ ಅವಾಗ ಮಾಡ್ತೀನಿ. ಈಗ ಸದ್ಯರೇ ಅಡಾನಿದು ಎಲ್ಲ ಸ್ಟಾಕ್ಗಳಿಂದ ದೂರ ಇರೋದು ಬೆಸ್ಟ್ ಅನಿಸ್ತೈತಿ. ಯಾಕಂದ್ರೆ ನ್ಯೂಸ್ ಮ್ಯಾಗ ರಿಯಾಕ್ಟ್ ಮಾಡೋದು ನಮ್ಗೆ ಇಮಿಡಿಯೇಟ್ಲಿ ನ್ಯೂಸ್ಗಳು ಬರಂಗಿಲ್ಲ ಮತ್ತು ನಾವು ಡೈಲಿ ಮಾರ್ಕೆಟನ್ನು ನೋಡೋಕ್ಕೂ ಆಗಂಗಿಲ್ಲ. ವೀಕ್ಷಕರೇ ಇದಕ್ಕಿಂತ ಚಲೋ ಯಾವ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟನ್ನು ಹುಡುಕಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅನಿಸ್ತೈತಿ. ನೋಡಿರ್ಬೋದು ವೀಕ್ಷಕರೇ, ಸದ್ಯ ಮಾರ್ಕೆಟ್ ಈಗರೇ ರಿಕವರ್ ಆಗತ್ತಿತ್ತ. ಈಗ ಎಕ್ಸಿಟ್ ಪೋಲ್ ಬಂದಿದ್ದು ಮಹಾರಾಷ್ಟ್ರದ ಬಿಜೆಪಿ ಫೇವರ್ನಾಗನೇ ಇದ್ದು ಏರ್ತೈತೆ ಅನ್ಸಿತ್ತ. ಬಟ್ ವೀಕ್ಷಕರೇ ಸಡನ್ಲಿ ಇದು ಒಂದು ನ್ಯೂಸ್ ಬಂತ, ಬೆಳಿಗ್ಗೆ 4-5 ಗಂಟೆಗೆ ಬಂದೈತಿ ಅಂತಂದ್ರೆ ಯುಎಸ್ನಾಗ ಅವಾಗ ಸಂಜೆ ಇರ್ತೈತಿ, ಅವಾಗನೇ ಬಂದಿತ್ತ. ಬಟ್ ವೀಕ್ಷಕರೇ ನೋಡ್ಬೋದು ಈ ಥರ ಆತ. ಮತ್ತು ಅಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ನಡೆಯತೈತಿ. ಯುಕ್ರೇನ್ ರಷ್ಯಾ ಮ್ಯಾಗೂ ಬಾಂಬ್ ಹೋಗೋದ ಹಿಂಗೆಲ್ಲ ಬರತ್ತವ ನ್ಯೂಸ್. ನಮ್ಮ ನಿಫ್ಟಿ ರೇ ಇವತ್ತು 0.72% ಬಿದ್ದೈತಿ. ಮತ್ತು ಸೆನ್ಸೆಕ್ಸ್ನು 0.5% ಹೆಚ್ಚು ಬಿದ್ದೈತಿ. ವೀಕ್ಷಕರೇ ಮೇನ್ ಇವ ಅಡಾನಿ ಸ್ಟಾಕ್ಗಳಿಗೆ ಅಷ್ಟೇ ಸಂಬಂಧ ಐತಿ ಕೇಸ. ನಾವು ಬೇರೆ ಸ್ಟಾಕ್ಗಳನ್ನ ಬಿದ್ದಾಗ ಬಾಯಿಂಗ್ ಅಪರ್ಚುನಿಟಿ ಆಗಿ ತಗೊಳ್ಳೋಣ. ಯಾಕಂದ್ರೆ ಅಡಾನಿ ಸ್ಟಾಕ್ ಬೀಳತ್ತಾವ ಅಂದ್ರೆ ಬೇರೆ ಸ್ಟಾಕ್ ಬೀಳತ್ತಾವ. ಮತ್ತು ಅದ್ರಾಗಿ ಅಡಾನಿ ಪೋರ್ಟ್, ಅಡಾನಿ ಎಂಟರ್ಪ್ರೈಸಸ್, ನಿಫ್ಟಿದು ಇವು ಇದಾವೆ ವೀಕ್ಷಕರೇ ಸ್ಟಾಕ್ಗಳ. ನಿಫ್ಟಿಗೆ ಸ್ವಲ್ಪ ಪೆಟ್ಟು ಬಿದ್ದೈತಿ. ವೀಕ್ಷಕರೇ ಇಷ್ಟ ಐತಾ ನಿಮಗೆ ಸರಳ ಭಾಷೆನಾಗ ಅಡಾನಿ ಅವ್ರು ಏನೇನು ರಿಪ್ಲೈ ಮಾಡ್ಯಾರ ಈ ಎಲಿಗೇಷನ್ಗಳ ಬಗ್ಗೆ ಅಂತ ಕರೆಕ್ಟ್ ಗುರ್ತಾಗೈತೆ ಅಂತ ನನಗನ್ನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತೈತೆ ಕಮೆಂಟ್ ಸೆಕ್ಷನ್ ಹೇಳ್ರಿ. ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡಿ, ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.